ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ. ನಗರ ಪ್ರದೇಶದಲ್ಲಿ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರನೇ ಸರ್ಕಾರ ಅಂದ್ರೆ ಆಯೋಗನೇ ಹೇಳಿದೆ. ಎಲ್ಲರೂ ಕೂಡ ಕಳೆದ 15 ವರ್ಷಗಳಿಂದ ಸಾಕಷ್ಟು ಜನ ವಲಸೆ ಬಂದಿದ್ದಾರೆ ನಗರ ಪ್ರದೇಶಗಳಿಗೆ. ನಗರ ಪ್ರದೇಶ ಅಂದ್ರೆ ಬೆಂಗಳೂರು ಒಂದೇ ಅಲ್ಲ, ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಪಟ್ಟಣಗಳಿರ್ಬೋದು, ಅನೇಕ ತಾಲೂಕು ಕೇಂದ್ರಗಳಿರ್ಬೋದು, ಎಲ್ಲ ಕಡೆ ನಗರಕ್ಕೆ ವಲಸೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅವರು ಸೇರಿಸಿದಾರ, ಅವರು ಬಿಟ್ಟಿದಾರ, ಅವರವೆಲ್ಲ ಪಟ್ಟಿನಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಗೊಂದಲ ಇದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಹಿರಿಯ ರಾಜಕಾರಣಿ, ಎಲ್ಲ ಸಮುದಾಯವನ್ನ ಜೊತೆಲಿ ತಗೊಂಡು ಹೋಗುವಂತ ನಂಬಿಕೆ ನಮ್ಮೆಲ್ರಿಗೂ ಇದೆ. ಅವರ ಜವಾಬ್ದಾರಿ ಕೂಡ ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ತಕ್ಕಂಥದ್ದು. ಆ ನ್ಯಾಯವನ್ನು ಒದಗಿಸುವಂತ ಸಂದರ್ಭದಲ್ಲಿ ಸರ್ಕಾರದ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಆಗಬೇಕು ಅಂದ್ರೆ ಅನುಮಾನಗಳನ್ನ ನಿವಾರಣೆ ಮಾಡತಕ್ಕಂಥದ್ದಾಗಬೇಕು. ಅನುಮಾನಗಳನ್ನ ನಿವಾರಣೆ ಮಾಡಿ ಯಾರು ವಿರೋಧನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ ಬಿಜೆಪಿ ಅವರು ಮೊದಲೇ ಒಪ್ಕೊಬಿಟ್ಟಿದ್ದಾರೆ, ಅವ್ರು ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ರಾಜಕೀಯವಾಗಿ ಏನೇ ಹೇಳ್ಬೋದು. ಅಶೋಕ್ ಅವರು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ವರದಿಯಲ್ಲಿದೆ ಅಂತ ಕೇಳ್ಬೋದು, ಸುನಿಲ್ ಅವರು ಕರೆದ್ಬಿಟ್ಟು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಎಲ್ಲಿದೆ ಅಂತ ಕೇಳ್ಬೋದು. ಇದನ್ನ ಯಾವತ್ತು ಕೇಳಬೇಕಾಗಿತ್ತು ಅಂತ ಅಂದ್ರೆ ಅವರು ಕ್ಯಾಬಿನೆಟ್ ಅಲ್ಲಿದ್ದ ಕೇಳಬೇಕಾಗಿತ್ತು ಅಲ್ವಾ? ಅವ್ರು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಬಿಟ್ಟಿದ್ದಾರೆ. ಒಪ್ಕೊಂಡಿದ್ದಾರಾ ಇಲ್ವಾ? ಆದೇಶ ಬಂದಿದೆಯಾ ಇಲ್ವಾ ಅವ್ರ ಕಾಲದಲ್ಲಿ? ಅದು ಯಾವ ಕಾರಣಕ್ಕೆ ಕೊಟ್ಟರು ಆದೇಶಗಳು? ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ಸ್ ಅನ್ನ, ರಿಸರ್ವೇಶನ್ಸ್ ಅನ್ನ ಕಾಂತರಾಜ್ ವರದಿ ಆಧಾರದ ಮೇಲೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿದ್ದನ್ನ ಅವತ್ತೇ ಅದನ್ನ ತಿರಸ್ಕಾರ ಮಾಡಬೇಕಾಗಿತ್ತು. ಅವ್ರೇನಾರ ಮಾಡೋದಿದ್ರೆ ಸರಿ ಇಲ್ಲ ಅಂತ ಅಂದಿದ್ರೆ. ಈಗ ವಿರೋಧ ಪಕ್ಷದಲ್ಲಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಜೊತೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರೆಲ್ಲರೂ ಕೂಡ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಾರ್ವಜನಿಕರ ವಲಯದಲ್ಲಿರ್ತಕ್ಕಂಥ ಕೆಲವೊಂದು ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದ್ದು ಮೊಟ್ಟ ಮೊದಲ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದಕ್ಕೆ ನಾನು ಒತ್ತಾಯವನ್ನ ಕೂಡ ಮಾಡ್ತೇನೆ. ಮರು ಸಮೀಕ್ಷೆ ಅಲ್ಲ, ಈಗ ಡೇಟಾ ಇದೆ, ಸರ್ವೆ ಮಾಡಿರ್ತಕ್ಕಂಥ ಮಾಹಿತಿಗಳು ಇದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಓದಿದ್ದೇನೆ. ಅದನ್ನ ಆಯಾ ಗ್ರಾಮಗಳಿಗೆ ಕೊಟ್ಟು ಯಾರ್ದಾರು ಬಿಟ್ಟೋಗಿದ್ರೆ ಅವರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡಬೇಕು. ಏನಾರ ತಪ್ಪುಗಳಾಗಿದ್ರೆ, ವ್ಯತ್ಯಾಸಗಳಾಗಿದ್ರೆ ಅದನ್ನ ಸರಿಪಡಿಸಲಿಕ್ಕೆ ಒಂದು ಕಾಲಾವಕಾಶವನ್ನ, ಒಂದು 3 ತಿಂಗಳು 4 ತಿಂಗಳು ಕಾಲಾವಕಾಶವನ್ನ ಕೊಡಬೇಕು. ನೀವು ಎಲ್ಲದಕ್ಕೂ ನ್ಯಾಯ ಕೊಡ್ತೀರಲ್ಲ, ಒಂದು ಅಪೀಲ್ ಅಂತ ಇದ್ದೇ ಇದೆಯಲ್ಲ ಎಲ್ಲದಕ್ಕೂ. ನಿಮ್ಮ ಕೈಲೇ ಇರ್ತಕ್ಕಂಥ ಸರ್ಕಾರ, ಆಡಳಿತ, ನೀವು ಜನ ಆಶೀರ್ವಾದ ಮಾಡಿದ್ದಾರೆ. 140 ಸ್ಥಾನಗಳನ್ನ ಇವತ್ತು ನಿಮಗೆ ಕೊಟ್ಟಿದ್ದಾರೆ. ಕೊಟ್ಟಿರುವಂತ ಸಂದರ್ಭದಲ್ಲಿ ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅದನ್ನ ಮಾಡಿ ಯಾರ್ಯಾರು ಶೋಷಿತರಿದ್ದಾರೆ, ಆ ಶೋಷಿತರಿಗೆ, ದಲಿತರಲ್ಲಿರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, ಹಿಂದುಳಿದ ವರ್ಗದ ಅನೇಕ ಜಾತಿಗಳು, ಎಲ್ರಿಗೂ ಏನಪ್ಪಾ ಅಂತಂದ್ರೆ ಕುರುಬರನ್ನ ಜಾಸ್ತಿ ಸೇರಿಸ್ಬಿಟ್ಟವ್ರೆ ಅನ್ನೋದು. ಅದನ್ನ ಮುಖ್ಯಮಂತ್ರಿಗಳೇ ನಿವಾರಣೆ ಮಾಡಬೇಕು. ಅದು ಇದೆಯಾ ಇಲ್ವಾ ಅಂತ ಹೇಳಿ ನಿಮ್ಮ ಹಳ್ಳಿಗಳಿಗೆ ನಿಮ್ಮ ಮಾಹಿತಿಯನ್ನ ಕಳಿಸ್ಕೊಟ್ಟಾಗ ಯಾರು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ಡೇಟಾ ಬಿಟ್ಟಾದ್ಮೇಲೆ ಯಾರು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಸರಿಪಡಿಸಲಿಕ್ಕೆ, ಮುಕ್ತವಾಗಿ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೊಡೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಭಾವನೆ.